ಜಾತ್ಯತೀತ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಮನಸ್ಸು ಮಾಡಿದ್ರೆ ಅದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗಿ ಇಳಿತಾರೆ ಅಂತಕ್ಕಂಥದನ್ನ ಸಾಬೀತ್ ಮಾಡಿದ್ದೀರಿ. ಇವತ್ತು ನಿಮ್ಮ ಸ್ವಾಭಿಮಾನದ ಬಗ್ಗೆ ಚೇತನ್ ರವರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು. ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ, ವಿಚಾರ ತಿಳ್ಕೊಂಡಿದ್ದೇನೆ. ನಾನು ಕ್ಷೇತ್ರಕ್ಕೆ ಮೊದಲನೇ ಬಾರಿ ಆಗಮಿಸ್ತಾ ಇದ್ದೇನೆ ಸತ್ಯ. ಆದ್ರೆ ಇಡೀ ರಾಜ್ಯದಲ್ಲಿ ಯಾವ ನಮ್ಮ ಜಿಲ್ಲೆಗಳಿದೆ, ನಮ್ಮ ಕ್ಷೇತ್ರಗಳು ಕರ್ನಾಟಕ ರಾಜ್ಯಕ್ಕೆ ಒಳಗೊಂಡಿರ್ತಕ್ಕಂಥ ಪ್ರತಿಯೊಂದು ವಿಚಾರವೂ ಕೂಡ ಗ್ರಹಿಕೆ ಮಾಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾ ಇರ್ತಾನೆ ನಿಖಿಲ್ ಕುಮಾರಸ್ವಾಮಿ. ನನಗೆ ಗೊತ್ತಿದೆ, ಚೇತನ್ ರವರು ಹೇಳಿದಂತ ಒಂದು ವಿಚಾರ ನನ್ನ ಗಮನದಲ್ಲೂ ಇದೆ. ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತ ಬಂಧುಗಳ ಒಂದು ಸ್ವಾಭಿಮಾನದ ಬಗ್ಗೆ ಚೇತನ್ ರವರು ಮಾತನಾಡ್ತಾ ಇದ್ರು. ಅಧಿಕಾರ ಇರಲಿ, ಅಧಿಕಾರ ಹೋಗ್ಲಿ, ಜನತಾದಳ ಪಕ್ಷವನ್ನ ಕೇವಲ ಬಾವುಟವನ್ನ ಕೈಯಲ್ಲಿ ಹಿಡಿದಿರ್ತಕ್ಕಂಥದ್ದಷ್ಟೇ ಅಲ್ಲ, ಹೃದಯದಲ್ಲಿ ಆ ಬಾವುಟವನ್ನ ಅಚ್ಚೆ ಹಾಕ್ಸ್ಕೊಂಡಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳು ಇವತ್ತು ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ ಅಂತಕ್ಕಂಥದ್ದನ್ನ ಇವತ್ತು ಮತ್ತೊಮ್ಮೆ ಸಾಬೀತು ಮಾಡಿದ್ದೀರಿ. ಮತ್ತೊಂದು ಮಾತು ಚೇತನ್ ರವರು ಹೇಳ್ತಾ ಇದ್ರು, ದತ್ತಣ್ಣ ಅವರು ಕೂಡ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು. ಚೇತನ್ ರವರು ಒಂದು ಮಾತು ಹೇಳಿದ್ನ ಗಮನಿಸ್ಕೊಂಡೆ. ಇವತ್ತೇನು ನಮ್ಮ ಕಾರ್ಯಕರ್ತರುಗಳು ಪ್ರತಿನಿತ್ಯ ಯಾತನೆಯನ್ನು ಅನುಭವಿಸ್ತಾ ಇದ್ದೀರಿ, ಪ್ರತಿನಿತ್ಯ ನೋವನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ರಾಜಕೀಯ ಪಕ್ಷದ ನಾಯಕರುಗಳು. ಇವತ್ತು ಪೊಲೀಸ್ನ ಸಿಬ್ಬಂದಿಗಳು ಇವತ್ತಿಲ್ಲಿ ಬಂದಿದ್ದೀರಿ, ಬಹಳ ಜನ ಅಧಿಕಾರಿಗಳು ಇವತ್ತು ಈ ಕ್ಷೇತ್ರದಲ್ಲಿ ಇದ್ದಾರೆ. ಪೊಲೀಸ್ನ ಸಿಬ್ಬಂದಿಗಳಿಗೆ ಇವತ್ತಿನ ಈ ಕಾರ್ಯಕ್ರಮದ ಜವಾಬ್ದಾರಿ ತಗೊಂಡು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದೀರಿ. ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮೆಲ್ರಿಗೂ. ಆದ್ರೆ ಒಂದು